ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರೇಖರಿ. ರ್ಯಾಂಡಮಾಗಿ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಈ ಸೆಕೆಂಡಲ್ಲಿ ಎಷ್ಟು ತಲೆ ಸ್ನಾನ ಮಾಡಿದ್ರು ಬೆವರು ಹಾಗೆ ಇಳಿತಾನೆ ಇರುತ್ತೆ. ಆ್ಯಕ್ಚುಲಿ ಈ ನಡುವೆ ನನಗೆ ಯೂಶಲಿ ಕೂದಲು ಅಷ್ಟೊಂದು ಹೇರ್ ಫಾಲ್ ಎಲ್ಲ ಇಲ್ಲ ನನಗೆ, ಆದರೆ ಸಿಕ್ಕಾಪಟ್ಟೆ ಫ್ರಿಝಿ ಹೇರ್. ಹಾಗಾಗಿ ಇದು ರೋಸ್ಮೆರಿ ಹಾಗೆ ಭೃಂಗರಾಜ್ದು ಹೇರ್ ಸೀರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಸ್ವಲ್ಪ ಗ್ರೋತ್ ಕೂಡ ಆಗುತ್ತೆ. ಹೋಗ್ತಾ ನಿಮಗೆ ಗೊತ್ತೇ ಇರುತ್ತೆ, ಈ ಪೊಲ್ಯೂಷನ್ಗೆ ಆಮೇಲೆ ಯಾವುದ್ಯಾವುದೋ ನೀರು ಎಲ್ಲದಕ್ಕೂ ಏನಾದರೂ ಒಂದು ಸ್ವಲ್ಪ ಹೇರ್ ಫಾಲ್ ಆಗೇ ಆಗುತ್ತೆ. ಲೈಕ್ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ, ಬಟ್ ಕೆಲವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಒಂದು ಟೈಮಲ್ಲಿ ಯಾಮಾರ್ಬಿಡ್ತೀವಿ, ಅಂದರೆ ಬೇರೆ ಏನೋ ಪ್ರಯಾರಿಟೀಸ್ ಬಂದುಬಿಡುತ್ತೆ. ಅವಾಗ ಹೆಂಗೋ ಕೂದಲು ಹಾಗೆ ಫ್ರೀಯಾಗಿ ಬಿಟ್ಬಿಡೋದು, ಎಣ್ಣೆ ಹಚ್ಚದೇ ಇರೋದು ಅಥವಾ ಮೇಂಟೈನ್ ಮಾಡದಿರೋದು, ಯಾವುದನ್ನಾದ್ರೆ ಶಾಂಪು ಹಾಕೊಂಡ್ಬಿಡೋದು, ಇವೆಲ್ಲ ಯೂಶ್ವಲಿ ಹಾಗೆ ಆಗುತ್ತೆ. ಯಾವಾಗಲೂ ಲೈಫ್ ಒಂದೇ ಥರ ಹೋಗ್ತಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೀರಮ್ ಥರ ಇದೆ ಇದು. ಈಗ ನಾನು ತುಂಬ ಕಡೆ ನೋಡಿದ್ದೀನಿ, ಭೃಂಗರಾಜ್ ಮತ್ತು ರೋಸ್ಮೆರಿ ಸೀರಮ್ ತುಂಬ ವರ್ಕ್ ಆಗುತ್ತೆ ಲೈಕ್ ಹೇರ್ಸ್ಗೆ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಬೇಕಿದ್ರೆ ಇದತ್ತು ಲಿಂಕ್ ಬೇಕಿದ್ರೆ ಹಾಕ್ತಿರ್ತೀನಿ. ಈ ಥರ ಸೀರಮ್ ಅಷ್ಟೇ, ಈ ಥರ ಸ್ಮೆಲ್ ಚೆನ್ನಾಗಿದೆ, ರೋಸ್ಮೆರಿ ಸ್ಮೆಲ್, ವೈಟಿಗಿದೆ. ಇದೇನೂ ಇಲ್ಲ, ಲೈಕ್ ತಲೆ ಸ್ನಾನ ಮಾಡಿದಾದಮೇಲೆ ಅಥವಾ ಮಾಮೂಲಿ ಥರನೂ ಯೂಸ್ ಮಾಡ್ಕೋಬೋದು. ಇದನ್ನು ಹಾಕಿ ಜಸ್ಟ್ ಕೈಯಲ್ಲಿ ರಬ್ ಮಾಡೋದು ಆ್ಯಂಡ್ ಕೂದಲಿಗೆ ಅಪ್ಲೈ ಮಾಡಿ, ಅಂದರೆ ಬುಡಕ್ಕೆ ಅಪ್ಲೈ ಮಾಡಿ ಜಸ್ಟ್ ಹಾಗೆ ಬಿಟ್ಬಿಡೋದು ಅಷ್ಟೇ. ಮತ್ತೇನು ಒರೆಸ್ಕೋಬೇಕು ಅಥವಾ ಶ್ಯಾಂಪು ಹಾಕಿ ಸ್ನಾನ ಮಾಡಬೇಕು ಅವೆಲ್ಲ ಏನೂ ಇಲ್ಲ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ನಾನು ಹೇಗೆ ಯೂಸ್ ಮಾಡ್ತಿದ್ದೀನಲ್ಲ, ನಿಮ್ಗಳಿಗೂ ಡೆಫಿನೆಟ್ಲಿ ಹೇಳ್ತೀನಿ. ನೋಡಿ, ಈ ಥರ ಮಧ್ಯ ನನಗೂ ಈ ಥರ ತುಂಬ ಬರಲ್ಲ, ಬಟ್ ಅಲ್ಲೊಂದು ಇಲ್ಲೊಂದು ಕೂದಲು ಸಾಕಷ್ಟೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಎನಿವೇಸ್, ಆ್ಯಕ್ಚುಲಿ ಈಗ ಹೋಗಿ ಕುಕ್ಕೀಸ್ ಮಾಡಬೇಕು. ಎಲ್ಲ ಫ್ರೆಂಡ್ಸ್ ಸೇರ್ತಾ ಇದ್ದೀವಿ, ಸೊ ಹಾಗಾಗಿ ನಾನು ಕುಕ್ಕೀಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಬೇರೆ ಥರದ್ದು ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಪಿಸ್ತಾ ಇತ್ತು, ಪಿಸ್ತಾ ಬಾದಾಮ್ ಇದು ಬೇರೆ ಥರ ಟ್ರೈ ಮಾಡಬೇಕು. ಯಾಕೆಂದರೆ ಇನ್ನು ಮತ್ತೆ ನಾಳೆ ಬೆಳಗ್ಗೆ ಆಗಲ್ಲ, ಅದು ಈಗಾಗಲೇ ಬಿಸಿಲು ಸ್ಟಾರ್ಟ್ ಆಗೋಗಿದೆ. ಸೊ ಬನ್ನಿ ನಿಮ್ಗಳಿಗೂ ರೆಸಿಪಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಹೆಂಗಿರೋ ಅವನ್ನಲ್ವ, ಬೇಗ ಆಗುತ್ತೆ, ಪ್ಯಾರಲಲಿ ಮಾಡ್ಕೊಂಡು ಹೋಗ್ಬೋದು. ಏನೇನು ಬೇಕು, ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ತುಂಬ ಏನು ಇಲ್ಲ. ಸ್ವಲ್ಪ ಮೈದಾ ಸ್ವಲ್ಪ ಬೇಕೇ ಬೇಕು, ಬೆಣ್ಣೆ ತೊಗೊಂಡಿದ್ದೀನಿ, ಆ್ಯಂಡ್ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್, ಇದು ಬೇಕಿಂಗ್ ಪೌಡರ್. ತುಂಬ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಇಟ್ಟಿದ್ದೀನಿ. ಹಾಗೆ ಇದು ಫ್ರೆಶ್ಶಾಗಿ ತೊಗೊಂಬಂದಿದ್ದು ಹಾಗೆ ಇಟ್ಟಿದೆ, ಬಾಕ್ಸಲ್ಲಿ ಇರೋದು ನಾವು ಯೂಸ್ ಮಾಡ್ತದೆ. ಇದು ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ. ಇದು ಆಪ್ಷನಲ್, ನಿಮಗೆ ಏನು ಬೇಕೋ ಅದು ಹಾಕೋಬೋದು. ಸ್ವಲ್ಪ ಮಧ್ಯ ಕ್ರಂಚಿಯಾಗಿ ಬೇಕು ಅಥವಾ ಲೈಕ್ ಪಿಸ್ತಾ ಬಿಸ್ಕೆಟ್ಸ್ ಬೇಕು, ಈ ಥರದ್ದು ಅಂದರೆ ಸಕ್ಕವಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಇದು ಸಕ್ಕರೆನ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಮಾಮೂಲಿ ಸಿಗುತ್ತಲ್ಲ ಸಕ್ಕರೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವ ಹದದಲ್ಲಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇದ್ರ ಜೊತೆ ಒಂದು ಚಿಕ್ಕ ಕಪ್ಪಲ್ಲಿ ಹಾಲು, ಯೂಶ್ವಲ್ ನಾನ್ ಕಟಾಯಿ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಬಾದಾಮಿ ಆ್ಯಂಡ್ ಸ್ವಲ್ಪ ಪಿಸ್ತಾ, ಜಸ್ಟ್ ಔಡೊಳಗೆ ಅಂದರೆ ಫುಲ್ ಪೌಡರ್ ಏನಲ್ಲ, ಬಾಯಿಗೆ ಸಿಗೋ ಥರ ಇದನ್ನು ಜಸ್ಟ್ ಅನ್ಸ್ಕೊಂಡು ಬರ್ತೇನೆ. ಸೊ ಫಸ್ಟು ಒಂದು ಬೌಲ್ಗೆ ಬೆಣ್ಣೆ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ 150 to 100 ಗ್ರಾಮ್ಸ್ ಅಷ್ಟು ಬೆಣ್ಣೆ ಬೇಕಾಗುತ್ತೆ ಫಸ್ಟು. ಆ್ಯಂಡ್ ಇದು ರೂಮ್ ಟೆಂಪ್ರೇಚರ್ ಇದೆ, ಸ್ವಲ್ಪ ಸಾಫ್ಟಾಗಿದೆ. ಇದಕ್ಕೆ ಇದು ಅರ್ಧ ಕಪ್ ಮೆಷರ್ಮೆಂಟ್ ಇದೆ ಅಷ್ಟು ಸಕ್ಕರೆ, ಪುಡಿ ಸಕ್ಕರೆ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬೇಕಾದ್ರೆ ಬೀಟರ್ ಕೂಡ ಯೂಸ್ ಮಾಡ್ಕೋಬೋದು. ಬೀಟರ್ ಬೇಡ ಅಂತಂದರೆ ಸೊ ನೀವು ಈ ಥರ ಒಂದು ಸ್ಪ್ಯಾಚುಲಾ, ಇಲ್ಲ ಇದು ಬೇಡ ಅಂತಂದರೆ ನಿಮ್ಗೆ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಕೈಯಲ್ಲಿ ಮಿಕ್ಸ್ ಮಾಡೋದು. ಏನಕ್ಕೆ ಅಂತಂದರೆ ನಮ್ಮ ಕೈ ಬಿಸಿಗೆ ಅಂದರೆ ಶಾಖಕ್ಕೆ ಇದು ಕ್ಲೀನಾಗಿ ಕರಗುತ್ತೆ. ಇದು ಚೆನ್ನಾಗಿ ಬೀಟ್ ಮಾಡಿದ್ದೀನಿ, ಅಂದರೆ ಕೈಯಲ್ಲೇ ಮಾಡಿರೋದು. ಇಲ್ಲಿ ನೋಡಿ, ಫುಲ್ ಸಾಫ್ಟ್ ಆಗಿದೆ, ಲೈಕ್ ಬೆಣ್ಣೆ ಥರ ಆಗಿದೆ. ಅಂದರೆ ಬೆಣ್ಣೆ ವಿತ್ ಸಕ್ಕರೆ ಹಾಕಿದ್ದೀನಿ. ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋತಾ ಇದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಮೈದಾ, ಹಾಗೆ ಅರ್ಧ ಕಪ್ಪಷ್ಟು
ಕಸ್ಟರ್ಡ್ ಪೌಡರ್, ನಾರ್ಮಲ್ ವೆನಿಲಾ ಎಸೆನ್ಸ್ದು ಕಸ್ಟರ್ಡ್ ಪೌಡರ್. ಹಾಗೆ ಇದನ್ನು ಹೇಳೋದು ಮರ್ತ್ಬಿಟ್ಟೆ, ಸಕ್ಕರೆ ನುರ್ಕೋಬೇಕಾದ್ರೆ ಒಂಚೂರು ಏಲಕ್ಕಿ ಪುಡಿ ಅದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಮತ್ತೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಿಲ್ಲ. ಆಮೇಲೆ ನೀವು ಇದು ಹಾಕೋಕ್ಕಿಂತ ಮುಂಚೆ ಕ್ಲೀನಾಗಿ ಜರಡಿ ಇಟ್ಕೊಬೇಕು. ನಾನು ಅದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು. ಆ್ಯಂಡ್ ಇದಕ್ಕೆ ಒಂದು ಚಿಟಿಕೆ ಬೇಕಿಂಗ್ ಪೌಡರ್, ಚಿಟಿಕೆ ಅಂದರೆ ಚಿಟಿಕೆನೇ, ತುಂಬ ಬೇಡ. ಈಗ ಕ್ಲೀನಾಗಿ ಹಿಟ್ಟು ಥರ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ್ಯಂಡ್ ತುಂಬ ಗಟ್ಟಿನೂ ಬೇಡ. ಇದು ಇನ್ನೂ ಕಲಿಸ್ತಾನೆ ಬೆಣ್ಣೆ ಇನ್ನೊಂದು ಸ್ವಲ್ಪ ನೀರು ಅಂಶ ಬಿಟ್ಕೊಳ್ತಾ ಹೋಗುತ್ತೆ. ಎಲ್ಲನೂ ಹಾಕ್ಕೊಂಡಿದ್ದಾಯಿತು. ಇದು ಫೈನಲಿ ಹಾಕೋತಿರೋದು ತೋರಿಸೋದಲ್ಲ, ಬಾದಾಮಿ ಮತ್ತು ಪಿಸ್ತಾ. ಅದನ್ನು ಜಸ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನುಣ್ಣಗೂ ಇದೆ, ಮಧ್ಯ ಮಧ್ಯ ಬಾಯಿಗೆ ಸಿಗೋಂಗೂ ಇದೆ. ಇಷ್ಟು ಹದ ಬಂದರೆ ಸಾಕು. ಲೈಕ್ ತೋರಿಸ್ತೀನಿ, ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ. ಇದು ಮತ್ತೆ ಸಾಫ್ಟ್ ಆಗುತ್ತೆ. ಇನ್ನು ಮತ್ತೆ ನೀರೆಲ್ಲ ಏನೂ ನೆಸೆಸಿಟಿ ಇಲ್ಲ. ಹಾಗೆ ಒಂದು ಚಿಕ್ಕದು ಟಿಪ್, ತುಂಬ ನೀರು ಜಾಸ್ತಿ ಆಯಿತು ಅಥವಾ ಮೆತ್ತಗಾಗೋಯ್ತು ಅಂದರೆ ಒಂಚೂರು ಹಿಟ್ಟು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ನೀವು ಕವರ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಗಟ್ಟಿ ಆಗುತ್ತೆ. ಈಗ ಇದನ್ನು ತೆಗೆದು ಜಸ್ಟ್ ಇಷ್ಟೇ, ತುಂಬ ದೊಡ್ಡದು ಮಾಡ್ತಿಲ್ಲ ನಾನು, ಯಾಕೆಂದರೆ ಅದು ಸ್ವಲ್ಪ ಅಗಲ ಆಗುತ್ತೆ. ನಿಮ್ಗೆ ಯಾವ್ದಾದ್ರು ಕುಕ್ಕಿ ಕಟ್ಟರ್ ಎಲ್ಲ ಇದ್ದರೆ ಕುಕ್ಕಿ ಶೇಪಲ್ಲಿ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಆ ಥರದ್ದು ಬೇಡ ಅಂತ ಇದ್ದರೆ ಇದನ್ನು ಕ್ಲೀನಾಗಿ ಲಟ್ಟಿಸ್ಬಿಟ್ಟು ಯಾವುದಾರ ಒಂದು ಮುಚ್ಚಳದಲ್ಲಿ ಕಟ್ ಮಾಡಿ ನಿಮಗೆ ಬೇಕಾಗಿರೋವಂಥ ಡಿಸೈನ್ಸ್ಗಳು ಕೂಡ ಮಾಡ್ಕೋಬೋದು. ಬಟ್ ಇದನ್ನು ನಾನು ಸಿಂಪಲಾಗಿ ರೌಂಡಾಗಿ ಇಡ್ತಾ ಇದ್ದೀನಿ. ಸೊ ಇದು ಮಾಡೋಷ್ಟೊತ್ತಿಗೆ ಅವನ್ನಲ್ಲೇ ಇಡ್ತಾ ಇದ್ದೀನಿ. 10 ಮಿನಿಟ್ಸ್ ಅಷ್ಟು 170 ಡಿಗ್ರೀಸ್ಗೆ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ಗ್ಯಾಪ್ ಬಿಟ್ಟು ಇದರೊಳಗೆ ಇಟ್ಕೊಂಡಿದ್ದೀನಿ ತಟ್ಟೆನಲ್ಲಿ. ಏನಕ್ಕೆ ಅಂತಂದರೆ ಇದು ಆ್ಯಕ್ಚುಲಿ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಅಗ್ಲ ಆಗುತ್ತೆ. ಅಗ್ಲ ಆದಾಗ ಒಂದಕ್ಕೊಂದು ಫುಲ್ ಜಾಯಿನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಬೇಡ ಅಂತ ಇಷ್ಟು ದೂರಕ್ಕೆ ಇಟ್ಟೀನಿ. ನೋಡೋಣ 10 ನಿಮಿಷ ಆದಮೇಲೆ ಯಾವ ಥರ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇನ್ನೊಂದು ಟ್ರಿಪ್ ಅವನಲ್ಲಿ ಇಟ್ಟೀನಿ, ಅದು ಶೇಪ್ ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ ವಿಡಿಯೋನಲ್ಲಿ ಯಾವ ಥರ ಬಂದಿರುತ್ತೆ. ಬಟ್ ಎನಿವೇಸ್ ಫಸ್ಟ್ ಇಟ್ಟನೆಲ್ಲ ಅದು ಸಕ್ಕತ್ತಾಗಿ ಬಂದಿದೆ. ಇಲ್ಲಿ ನೋಡಿ, ಕರೆಕ್ಟಾಗಿ 12 ನಿಮಿಷ ಹಿಡಿತು. 180 ಡಿಗ್ರೀಸಲ್ಲಿ 12 ನಿಮಿಷ. ಆಮೇಲೆ ನೀವು ಅದು ಆಗ್ತಿದ್ದಂಗೆ ತೆಗೆದಾಗ ಸ್ವಲ್ಪ ಆ್ಯಕ್ಚುಲಿ ಮೆತ್ತಗಿರುತ್ತೆ. ಮತ್ತೆ ಇಡಕ್ಕೆ ಹೋಗಿದ್ರೆ ಫುಲ್ ಆರಿದ್ಮೇಲೆ ತುಂಬ ಕಟಕ್ಲಿ ಆಗಿಬಿಡುತ್ತೆ. ಲೈಕ್ ಬಿಸ್ಕತ್ ಟೆಕ್ಸ್ಚರ್ ಇರಲ್ಲ. ಇದು ಸಕ್ಕತ್ತಾಗಿ ಬಂದಿದೆ. ಇಲ್ಲಿ ನೋಡಿ, ಕಲರ್ಫುಲ್ಲಾಗಿದೆ ಆ್ಯಂಡ್ ವಾಸನೆ ಮಾತ್ರ ಇಲ್ಲಿಗೆ ತುಂಬ ಚೆನ್ನಾಗಿ ಬರ್ತದೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ಸಿಂಪಲ್ ರೆಸಿಪಿ. ಆಮೇಲೆ ಏನು ಅಂದರೆ ಮೈದಾನ ನೀವು ಬೇಕಿದ್ರೆ ವೀಟ್ ಫ್ಲೋರ್ ಯೂಸ್ ಮಾಡ್ಕೋಬೋದು. ಬಟ್ ಏನು ಅಂತಂದರೆ ಇಲ್ಲ, ಮೈದಾನ ಸ್ವಲ್ಪ ಹಾಕ್ತೀನಿ ನಾನು. ಸ್ವಲ್ಪ ಕಸ್ಟರ್ಡು ಹಾಗೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ. ಸೊ ದಟ್ ಮೈದಾ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಂತ. ಇದಾದಮೇಲೆ ಎಲ್ಲನೂ ಆದಮೇಲೆ ಒಟ್ಟಿಗೆ ವೀಡಿಯೋನಲ್ಲಿ ಯಾವುದೇ ಥರ ಬಿಸ್ಕೆಟ್ ಮಾಡಿದ್ದೀನಿ, ಯಾವ ಶೇಪಲ್ಲಿ ಮಾಡಿದ್ದೀನಿ ಎಲ್ಲದನ್ನು ನಿಮಗೆಲ್ಲರಿಗೂ ತೋರಿಸ್ತೀನಿ. ಸೊ ಲಾಸ್ಟ್ ಟ್ರಿಪ್ ಇಟ್ಟಿದ್ದೀನಿ ಕುಕ್ಕೀಸ್ ಅಥವಾ ನಾರ್ಮಲ್ ಯಾವ ಬಿಸ್ಕೆಟ್ ಹತ್ರ ಕರೆಯಲ್ವ, ಬಿಸ್ಕೆಟ್ ಹಾಕಿ ತೋರಿಸ್ತೀನಿ. ಸಕ್ಕತ್ ಬೇರೆ ಶೇಪಲ್ಲಿ ಮಾಡಿದ್ದೀನಿ ಆ್ಯಂಡ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಕ್ಲೀನಾಗಿ ಜೋಡಿಸಿದ್ದೀನಿ, ನಿಮ್ಗಳಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಸೇರಿ ಹತ್ತದ ಒಂದು 40 ಬಿಸ್ಕೆಟ್ಸ್ ಇದೆ. ಯಾಕೆಂದರೆ ಎಲ್ಲರೂ ಅದೆಲ್ಲ ಒಂದೊಂದು ತೊಗೊಂಡ್ರೆ 2 3 ತೊಗೊಳಂಗಾಗುತ್ತೆ. ಅಷ್ಟೊತ್ತಿಗೆ ಇನ್ನೇನು ಅಡುಗೆನೂ ಮಾಡಬೇಕು. ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಏಕೆಂದರೆ ಒಂದೇ ಸಲಕ್ಕೆ ಎಲ್ಲನೂ ಕಲಿಸ್ಕೊಂಡು ಕ್ವಾಂಟಿಟಿನಲ್ಲಿ ಮಾಡ್ತೀವಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ಕೂತು ಈಗ ಹೋಗಿ ತೆಗೆದ್ಬಿಟ್ಟು ಬರ್ತೇನೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟಿಗೆ ಆನ್ಲೈನಲ್ಲಿ ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಬಂದಿತ್ತು. ಎಲ್ಲದರದ್ದು ಲಿಂಕ್ನೂ ಹಾಕ್ತೀನಿ, ನಿಮ್ಗಳಿಗೆ ಬೇಕಿದ್ದರೆ ನೀವುಗಳು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಫಸ್ಟು ಆ್ಯಕ್ಚುಲಿ ಕೆಲವು ಸ್ಕಿನ್ಗೆ ಅಂದರೆ ಮುಖಕ್ಕೆ ಉಪಯೋಗಿಸ್ಕೊಳ್ಳೋಂಥ ಪೌಡ್ರ್ಗಳನ್ನ ಆರ್ಡರ್ ಮಾಡಿದೆ. ಸೆಟ್ ಆಫ್ 5 ಬಂದಿದೆ. ಒಂದು ಆರೆಂಜ್ ಪೀಲ್ ಪೌಡರ್ ಈ ಥರ ಇದೆ, ಆ್ಯಂಡ್ ಇನ್ನೊಂದು ನೀಮ್ ಪೌಡರ್. ಇದು ಆ್ಯಕ್ಚುಲಿ ಯೂಶ್ವಲಿ ಕೂದಲಿಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ. ಆಮೇಲೆ ಅದೇ ಒಂದೇ ಸೆಟ್ಟಲ್ಲಿ ಬಂದಿರೋದು 5. ಅದಾದಮೇಲೆ ಮುಲ್ತಾನಿ ಮಿಟ್ಟಿ ಪೌಡರ್, ಇದು ಮುಖಕ್ಕೆ. ಆ್ಯಂಡ್ ನೆಕ್ಸ್ಟ್ ಇದು ಬೀಟ್ರೂಟ್ ಪೌಡರ್, ಇದು ಮುಖಕ್ಕೆ ಹಾಗೆ ಮೆಹಂದಿ ಜೊತೆ ಮಿಕ್ಸ್ ಮಾಡ್ಕೋತೀರಾ ಅಂದರೆ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಲಾಸ್ಟಲ್ಲಿ ಇರೋದು ಕಸೂರಿ ಹಲ್ದಿ ಪೌಡರ್. ಆ್ಯಕ್ಚುಲಿ ಹಲ್ದಿ ಪೌಡರು ನನಗೇನು ಅಷ್ಟೊಂದು ನೆಸೆಸಿಟಿ ಇರೋಲ್ಲ, ಯಾಕೆಂದರೆ ನಾವು ಮನೆಯಲ್ಲೇ ತೆಕ್ಕೋತೀನಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ಎನಿವೇ ಸೆಟ್ಟಲ್ಲಿ ಬಂದಿತ್ತಲ್ಲ, ಸೊ ಹಾಗಾಗಿ ಇದನ್ನು ಉಪಯೋಗಿಸೋದು. ಬಟ್ ಇದನ್ನು ನಾವು ಯಾವುದೇ ಅಡುಗೆಗೆ ಉಪಯೋಗಿಸೋಕ್ಕಾಗಲಿಲ್ಲ, ಹಾಕ್ಬಿಟ್ಟಿದ್ದಾರೆ. ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕಸ್ತೂರಿ ಹಲ್ದಿ ಪೌಡರ್, ಕಸ್ತೂರಿ ಅರಿಶಿನ ಅಂತಾರಲ್ಲ ಅದು, ಸುಮಾರು ಜನ ಯೂಸ್ ಮಾಡ್ತಾಯಿದ್ದೆ, ಖಾಲಿಯಾಗಿ ಹೋಗಿತ್ತು ಅಂತ ತರಿಸ್ಕೊಂಡೆ. 5 ಒಂದು ಪ್ಯಾಕ್ನಲ್ಲಿ ಬಂದಿದೆ. ಸೊ ಇದು ಒಂದು ಪ್ಯಾಕ್ ಬಂದಿದ್ದು. ಇದಾದಮೇಲೆ ನೆಕ್ಸ್ಟ್ ಈ ಥರದೊಂದು ಬ್ರಷ್ ತರಿಸ್ಕೊಂಡಿದ್ದೀನಿ.
ಸಿಂಕ್ ಉಜ್ಜಕ್ಕೆ. ಈ ಸಿಂಕ್ಗಳು ಕ್ಲೀನ್ ಮಾಡೋಷ್ಟಿಗೆ ಅದ್ರಿಗೂ ನಮ್ಮ ಮನೆಯಲ್ಲೆಲ್ಲ ತುಂಬ ಉಪ್ಪಿರುತ್ತಲ್ವ, ಸ್ವಲ್ಪ ನೀರು ಇಟ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಒಣಗಿ ವೈಟ್ ಆಗಿಬಿಡುತ್ತೆ. ಯಾರ ನೋಡಿದ್ರೆ ನಾವು ಕ್ಲೀನ್ ಮಾಡಲ್ಲ ಅಂತ ಅಂದ್ಕೋಬೇಕು, ಅದೇ ಕ್ಲೀನ್ ಮಾಡಿ ಸುಸ್ತಾಗೋಗ್ಬಿಡುತ್ತೆ, ಆಗಲ್ಲ ಮಾಡೋಕ್ಕೆ. ಸೊ ಇದು ಈ ಥರ ಹಿಂದೆ ಸೋಪ್ ಆಯಿಲು ಅಥವಾ ಪ್ರಿಲ್ ಈ ಥರದ್ದು ಏನಿರುತ್ತೋ ಅದನ್ನು ಹಾಕ್ಬಿಟ್ಟು, ಪೌಡರ್ ಹಾಕೋಕ್ಕಾಗಲ್ಲ, ಏನಾರ ಲಿಕ್ವಿಡೇ ಹಾಕಬೇಕು, ಸೋಪ್ ಲಿಕ್ವಿಡ್ ಹಾಕ್ಬಿಟ್ಟು ಲೈಕ್ ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮುಂದೆ ಇಲ್ಲಿ ಬರುತ್ತೆ ಆ್ಯಂಡ್ ಉಜ್ಜೋದು. ಏನಾರು ಬೇರೆ ಥರ ಟ್ರೈ ಮಾಡ್ತಿರ್ಬೇಕಲ್ವ, ಯಾವಾಗಲೂ ಒಂದೇ ಥರ ಇರ್ತೀವಿ ಅಂದರೆ ಆಗಲ್ಲ ಅಂತ. ಸೊ ಇದನ್ನು ಒಂದು ತರಿಸ್ಕೊಂಡೆ, ಹ್ಯಾಂಡಿಯಾಗಿದೆ. ಅದರೊಳಗೂ ನಿಮಗೆ ಮೇಯ್ನಾಗಿ ಬಾತ್ರೂಮಲ್ಲಿರೋವಂಥ ವಾಶ್ ಬೇಸನ್ಗಳು ಅಥವಾ ಚಿಕ್ಕದು ವಾಶ್ ಬೇಸನ್ ಇದೆ, ದೊಡ್ಡ ಬ್ರಷ್ಗಳು ಹೋಗಲ್ಲ ಅಂದರೆ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಇಷ್ಟೇ ಉದ್ದ ಇರುತ್ತೆ, ಕರೆಕ್ಟಾಗಿ ಇಷ್ಟು ಉದ್ದ ಅಂತೀವಲ್ಲ ಇಷ್ಟು ಉದ್ದ ಇದೆ ಅಷ್ಟೇ. ಸೊ ಈ ಥರ ಇದೆ ಇದು ಒಂದು. ಆ್ಯಂಡ್ ಇದ್ರ ಜೊತೆ ಯಾವುದೋ ಒಂದು ಸೆಟ್ ಆಫ್ ಇಯರಿಂಗ್ಸ್ನ ತರಿಸ್ಕೊಂಡೆ, ಸಖತ್ ಇಷ್ಟ ಆಯಿತು. ಒಂದು ಓಪನ್ ಮಾಡಿ ತೋರಿಸ್ತೀನಿ, ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ ಸೆಕೆಂಡ್ರಿ. ತುಂಬ ಚಿಕ್ಕದು ಕಾಣಿಸ್ತಿದೆಯಾ? ಇದು ಒಂದು ಹಾರ್ಟ್ ಶೇಪ್, ವೈಟ್ ಸ್ಟೋನ್ ಮಧ್ಯ ಒಂದು ರೆಡ್ ಸ್ಟೋನ್ ಇದೆ, ಹಾರ್ಟ್ ಒಳಗೆ ಆ್ಯಕ್ಚುಲಿ ಹಾರ್ಟ್ ಇದೆ ನೋಡಿ, ಕಾಣಿಸ್ತಿದೆ ಈಗ. ಅದು ಒಂದು. ಆ್ಯಂಡ್ ಇನ್ನೊಂದು ಈ ಥರ ಜಸ್ಟ್ ಸಿಂಪಲ್ ಶೇಪ್ನಲ್ಲಿದೆ ಅಷ್ಟೇ. ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಈಗ ಇದು ಕ್ಲೀನಾಗಿ ಕಾಣಿಸ್ತಾ ಇದೆ, ಸಿಂಪಲ್ ರೌಂಡ್, ಜಸ್ಟ್ ಎಲ್ಲ ವೈಟ್ ಸ್ಟೋನ್ ಮತ್ತು ರೆಡ್ ಸ್ಟೋನ್ ಅಷ್ಟೇ ಇರೋದು, ಬೇರೆ ಇನ್ನೇನು ತುಂಬ ದೊಡ್ಡದಲ್ಲ. ಚೆನ್ನಾಗಿ ಕಾಣಿಸುತ್ತೆ, ಇಟ್ಕೊಳ್ಳೋಕ್ಕೆ ಪುಟ್ಟದಾಗಿರುತ್ತೆ ಅಂತ ಕಾಣಿಸ್ತು ತರಿಸ್ಕೊಂಡೆ. ಅದು ಮತ್ತು ಸೆಟ್ ಆಫ್ 3 ಇಯರಿಂಗ್ ಬಂದಿತ್ತು. ಸೊ ಇಷ್ಟು ಆನ್ಲೈನಲ್ಲಿ ಬಂತು ಅಂತ ಈಗ ಓಪನ್ ಮಾಡಿದೆ. ಓಪನ್ ಮಾಡಿ ನಾನು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗಳಿಗೂ ತೋರಿಸಿದ್ದೀನಿ. ಆ್ಯಂಡ್ ಇದಾದಮೇಲೆ ಅಷ್ಟೊಂದು ಅದು ಆಗುತ್ತೆ, ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ ಸಪ್ರೇಟ್ ತಟ್ಟೆಯಲ್ಲಿ. ಎಷ್ಟಾಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನನ್ನ ಜೊತೆ. ಸೊ ಫೈನಲಿ ಅಷ್ಟು ರೆಡಿಯಾಗಿದೆ, ತೋರಿಸ್ತೀನಿ, ಹತ್ತಿರದಿಂದ ತೋರಿಸ್ತೀನಿ. ಕ್ಲೀನ್ ನೋಡಿ, ಇವುಗಳೆಲ್ಲ ನೋಡಲಿ ಅಂತ ಕ್ಲೀನಾಗಿ, ಅದು ನೋಡೋಕ್ಕೆ ಕ್ಲೀನಾಗಿ ಇರಬೇಕು ಅಂತ ಕ್ಲೀನಾಗಿ ಹಂಗಿಟ್ಟಿದ್ದೀನಿ. ಆಮೇಲೆ ನಿಮ್ಗೆ ಹೇಳ್ದಂಗೆ ಕರೆಕ್ಟಾಗಿ ಎಲ್ಲನೂ 12 ನಿಮಿಷ ಇಟ್ಟಿರೋದು, ಬೇರೆ ಏನೇನೂ ಇಲ್ಲ. ನೀವು ಇದನ್ನು ಫುಲ್ ಮೈದಾ ಯೂಸ್ ಮಾಡ್ಕೊಂಡೇ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಹೆಲ್ತಿಯರ್ ವರ್ಷನ್ ಅಂತ ಒಂದು ಸ್ವಲ್ಪ ಜಾಸ್ತಿ ಆಲ್ಮಂಡ್ ಫ್ಲೋರ್ ಆಗಿರ್ಬೋದು. ಆಲ್ಮಂಡ್ ಫ್ಲೋರ್ ಅಂದರೆ ಏನೂ ಇಲ್ಲ, ಮಾಮೂಲಿ ಬಾದಾಮಿನ ಮಿಕ್ಸಿಗೆ ಹಾಕಿ ಒಂದು ಅರ್ಧ ಕಪ್ ಮೈದಾ ಬದಲು ಅರ್ಧ ಕಪ್ ಆಲ್ಮಂಡ್ ಫ್ಲೋರ್ ರೀಪ್ಲೇಸ್ ಮಾಡಿರೋದು. ಇಲ್ಲಾಂದರೆ ಇನ್ನು ಅರ್ಧದಕ್ಕೆ ಪಿಸ್ತಾ ಪೌಡರ್ ಹಾಕಿದ್ದೀನಿ, ಆಮೇಲೆ ಒಂದು ಸೆಟ್ಗೆ ಕ್ಯಾಶ್ಯೂ ಪೌಡರ್ ಹಾಕಿದ್ದೀನಿ. ಅದಾದರೆ ಮಧ್ಯೆ ಸಿಗೋ ಥರ ಕೆಲವು ಮಾಡಿದ್ದೀನಿ. ಬಟ್ ನಿಮಗೇನು ಅಂತ ಅಂದರೆ ಸ್ವಲ್ಪ ಬೇರೆ ಇದೆಲ್ಲ ಹಾಕೋತೀರ ಅಂದರೆ ಜಾಸ್ತಿ ಖರ್ಚು ಇನ್ ದ ಸೆನ್ಸ್ ಜಾಸ್ತಿ ಬೇಕಾಗುತ್ತೆ. ಈಗ ಗೋಡಂಬಿ ಬಾದಾಮಿ ಎಲ್ಲ ಆ್ಯಕ್ಚುಲಿ ಕಾಸ್ಟ್ಲಿ, ತುಂಬ ಏನು ಕಮ್ಮಿ ಅಂತ ಬರಲ್ಲ. ನೀವೊಂದು ಅರ್ಧ ಕಪ್ ಫುಲ್ಲು ಹಾಕ್ಕೊಂಡ್ರೆ ಅರ್ಧ ಕಪ್ ಫುಲ್ ಪೌಡರ್ ಬರಲ್ಲ. ಸೊ ನೀವು ಅದನ್ನು ನೋಡಿಕೊಂಡು ಆಲ್ಟರ್ ಮಾಡ್ಕೋಬೋದು. ಇಲ್ಲ ನಿಮಗೆ ಬೇಡ ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು, ನಾನು ಅದನ್ನು ಚೂರು ಮಾಡಿದ್ದೀನಿ. ಇಲ್ಲಾಂದರೆ ಓಟ್ಸ್ ಫ್ಲೋರ್ನ ಮಿಕ್ಸ್ ಮಾಡ್ಕೋಬೋದು. ಸೊ ಇಷ್ಟು ಆಪ್ಷನ್ಸ್ ಇದೆ. ಇಲ್ಲ ಪರವಾಗಿಲ್ಲ, ನಾವು ಅಪರೂಪಕ್ಕೆ ತಿನ್ನೋದು, ಮೈದಾ ತಿಂತೀವಿ ಯಾವಾಗಾದರೂ ಒಂದ್ಸಲ ಅಂದರೆ ಡೆಫಿನೆಟ್ಲಿ ಹೀಗೆ ಮಾಡ್ಕೋಬೋದು. ಬಟ್ ಶೇಪ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ, ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇದ್ರೊಳಗೆ ನಾನು ಜಸ್ಟ್ ಒಂದ್ರದ್ದು ಮಾತ್ರ ರೆಸಿಪಿ ಡೀಟೇಲಾಗಿ ತೋರಿಸಿದ್ದೀನಿ. ಇನ್ಯಾವ್ದಾದ್ರು ಬೇಕು ಅಂತ ಇದ್ದರೆ ಮತ್ತೆ ನಾನು ಕಾಮೆಂಟ್ ಮಾಡಿ ನೆಕ್ಸ್ಟ್ ಮಾಡಿದಾಗ ತೋರಿಸ್ಬೇಕಿದ್ರೆ. ನಾನು ಮಾಡಿಕೊಂಡು ಶೂಟ್ ಮಾಡೋದು ಎಲ್ಲ ಸಖತ್ ಕಷ್ಟ ಆಗಿದೆ, ಬಿಕಾಸ್ ವೆಂಕಟೇಶ್ ಇಲ್ಲದೇ ಇರೋದ್ರಿಂದ. ಇದ್ದರೆ ಫುಲ್ ಶೂಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ, ಇಲ್ಲದೇ ಇರೋದ್ರಿಂದ ನನಗೆ ಇದು ತುಂಬ ಕಷ್ಟ ಇದೆ. ಯಾಕೆಂದರೆ ಕೈಯೆಲ್ಲ ಬೆಣ್ಣೆ ಆಗಿರುತ್ತೆ, ನಾನು ಕ್ಯಾಮ್ರಾ ಆಫ್ ಮಾಡು ಆನ್ ಮಾಡು ಅದೆಲ್ಲ ರೆಡಿ ಮಾಡ್ಕೊ, ಸ್ವಲ್ಪ ಟಿಡಿಯಸ್ ಪ್ರಾಸೆಸ್. ಸೊ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ವೇಸ್ ನೆಕ್ಸ್ಟಲ್ಲಿ ತೋರಿಸ್ತೀನಿ. ಸೊ ರೆಡಿಯಾಗಿರೋದು 5 1 2 3 4 5 ಥರ ಬಿಸ್ಕತ್ತು. ಅದರೊಳಗೆ ಒಂದು ಆಲ್ಮಂಡ್ ಕ್ಯಾಶ್ಯೂ ಕುಕೀಸ್, ಒಂದು ಕಂಪ್ಲೀಟಾಗಿ ಪಿಸ್ತಾದು, ಇನ್ನೊಂದು ಕಂಪ್ಲೀಟಾಗಿ ಬಾದಾಮಿದು, ಇನ್ನೊಂದು ಕಂಪ್ಲೀಟಾಗಿ ಕ್ಯಾಶ್ಯೂದು, 4-5. ಇನ್ನೊಂದು ಜಸ್ಟ್ ಪ್ಯೂರ್ ಸ್ಯಾಫ್ರನ್ ಹಾಕಿ ಮಾಡಿದ್ದೀನಿ. ಟೇಸ್ಟ್ ವೈಸ್ ಕಲರ್ ವೈಸ್ ಎಲ್ಲ ಸಕ್ಕತ್ತಾಗಿದೆ, ತೋರಿಸ್ತೀನಿ ಬನ್ನಿ. ಸೊ ಇದು ಫಸ್ಟ್ ತೋರಿಸ್ತಾ ಇರೋದು ನಿಮಗೆ ಜಸ್ಟ್ ಸ್ಯಾಫ್ರನ್, ಅದೇ ಕೇಸರಿ ಹಾಕಿ ಮಾಡಿರೋದು, ಕೇಸರಿ ಕಲರ್ ಅಲ್ಲ, ಪ್ಯೂರ್ ಕೇಸರಿ. ಇದು ಪಿಸ್ತಾ ಸ್ವಲ್ಪ ಲೈಟ್ ಗ್ರೀನಾಗಿ ಬಂದಿದೆ. ಆ್ಯಂಡ್ ಇದು ಕ್ಯಾಶ್ಯೂ ಮತ್ತು ಆಲ್ಮಂಡ್, ಅದು ಬರೀ ಆಲ್ಮಂಡ್. ನೆಕ್ಸ್ಟ್ ಇದು ಬರೀ ಕ್ಯಾಶ್ಯೂ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಬೇಕಿಂಗ್ ಎಲ್ಲ ಮಾಡಬೇಕಾದ್ರೆ ಕರೆಕ್ಟಾಗಿ ಆದಷ್ಟು ಪ್ರಪೋರ್ಷನ್ಗಳು ಕರೆಕ್ಟಾಗಿ ಇದ್ದರೆ, ಅಥವಾ ನಿಮಗೆ ಅಭ್ಯಾಸ ಇದೆ ಅಂದರೆ ಒಂದು ಅಂದಾಜು ಮೇಲೆಲ್ಲ ಹಾಕ್ಕೊಂಡು ಮಾಡಿದ್ರೆ ಎಕ್ಸಾಕ್ಟಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಟೇಸ್ಟ್ ಬರುತ್ತೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಟ್ರೈ ಮಾಡಿ. ಬಿಕಾಸ್ ನಾವು ಇದಕ್ಕೆ ಪಾಮ್ ಆಯಿಲ್ ಆಗಿರ್ಬೋದು ಅವೆಲ್ಲ ಏನು ಯೂಸ್ ಮಾಡಿರಲ್ವ,
ಚೂರು ಹಾಲು ಮೊಸರು ಅಥವಾ ಬೆಣ್ಣೆ ತುಪ್ಪ ಈ ಥರದ ಯೂಸ್ ಮಾಡ್ತೀವಿ. ಫ್ಯಾಮಿಲಿಯವ್ರಿಗೆ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡಿಕೊಡಿ. ಕಾಫಿ ಟೀ ಜೊತೆ ತಿನ್ನೋ ಅಭ್ಯಾಸ ಇದೆ, ಈ ಥರದ್ದು ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣಂತೆ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.